ಮಂಚೇನಹಳ್ಳಿ ತಹಶೀಲ್ದಾರ್ ಪೂರ್ಣಿಮಾ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು, ಇಲ್ಲವಾದರೆ ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡಲು ಬಿಡುವುದಿಲ್ಲ ಎಂದು ದಲಿತ ಒಕ್ಕೂಟ ಸಂಘಟನೆಯ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದರು. ಮಂಚೇನಹಳ್ಳಿ ಪಟ್ಟಣದ ಮಹೇಶ್ವರಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಕನ್ನಡಿಗೆಯಲ್ಲಿ ತಹಶೀಲ್ದಾರ್ ಪೂರ್ಣಿಮಾ ವಿರುದ್ಧ ಘೋಷಣೆ ಕೂಗುತ್ತಾ ಸಾಗಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ದಲಿತರ ವಿರೋಧಿ ತಹಶೀಲ್ದಾರ್ ಪೂರ್ಣಿಮಾ ಅವರನ್ನು ತಕ್ಷಣವೇ ವರ್ಗಾಯಿಸುವಂತೆ ದೂರಿದರು. ಅಂದರೆ ನಮ್ಮ ದಲಿತರ ಮುಖಂಡರು ಪೂರಬಾಬಾಯಿ ಸರ್ ಕರೆದು ನಮಗೆ ಎಷ್ಟೊಂದು ಅವಮಾನ ಮಾಡಿದ್ದಾರೆ ಅಂತಂದರೆ ನಾವು ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಷ್ಟೆಲ್ಲ ಬಂದು ಬೆಳಗ್ಗೆಯಿಂದ ನಮ್ಮ ಮುಖಂಡರುಗಳೆಲ್ಲ ಇಷ್ಟೊಂದು ನಾವು ಆಕ್ರೋಶವಾಗಿ ಮಾಡಿದ್ರು ಕೂಡ ಒಂದು ಚೂರು ಕೂಡ ಅವ್ರ ಕಡೆಯಿಂದ ರೆಸ್ಪೆಕ್ಟ್ ಇಲ್ಲ. ಹಂಗಾಗಿ ನಮ್ಮ ಕೆಲಸಗಳನ್ನು ನೀಡಿ ಏರುವವರೆಗೂ ನಾವು ಯಾವುದೇ ರೀತಿಯೂ ಅವ್ರನ್ನ ನಾವು ಬಿಡೋದಿಲ್ಲ. ಒಂದು ವರ್ಗಾವಣೆ ಅಂತೂ ಆಗಲೇಬೇಕು. ಸೆಕೆಂಡ್ ಬಂದು ನಮ್ಮ ಕೆಲಸ ಏನೇನು ನಾವು ಈಗ ಕೊಡ್ತಾ ಇದ್ದೀವಿ ಅದನ್ನು ಇಮಿಡಿಯೇಟಾಗಿ ನಮಗೆ ಮಾಡಿಕೊಡ್ಲೇಬೇಕಂತ ನಾವು ಎಲ್ಲ ಮುಖಂಡರು ಸೇರಿ ಈ ಸಭೆಯನ್ನು ಕುರಿತು ಮಾತಾಡಿದ್ದೀವಿ. ಅದಕ್ಕೆ ಸಂಬಂಧಿಸಿದಂತೆ ಈಡೇರಿಸಲೇಬೇಕು. ಇಲ್ಲಾಂದರೆ ಇನ್ನು ಮುಂದೆ ಉಗ್ರ ಹೋರಾಟವನ್ನು ಮಾಡೋದಕ್ಕೆ ನಾವು ಮುಂದೆ ಹೋಗ್ತೀವಿ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಯಾವ ಥರ ನಮ್ಮ ಕಡೆ ನಾವು ಈಗ 53 ಆಗಲಿ 57 ಆಗಿರಲಿ, ಒಬ್ಬ ಏನೋ ಸಣ್ಣ ಕಾಲು ದಾರಿ ಇರಲಿ ನಕಾಶೆಯಲ್ಲಿ ಇರುತ್ತೆ, ಅದನ್ನು ಬಂದು ಕೇಳಿದ್ರು ಕೂಡ 2 ದಿನದಲ್ಲಿ ಕ್ಲಿಯರ್ ಆಗ್ಬೋದು. 2 ದಿನದಲ್ಲಿ ಕ್ಲಿಯರ್ ಆಗ್ಬೋದು ಅವ್ರು ಮನಸ್ಸು ಮಾಡಿದ್ರೆ. ಆದರೆ ಹೇಳ್ತಾರೆ ಅದೇನೋ ನೋಡಪ್ಪ ಅಂತಾರೆ. ಆ ನೋಡಪ್ಪ ಅನ್ನೋಷ್ಟೊತ್ತಿಗೆ ಹೌದಾ ಅಂತ ಒಂದು ಪೇಪರ್ ತೊಗೊಂಡು ತೋರಿಸ್ತಾರೆ ಅಷ್ಟೇ. ಅದು ಅಲ್ಲೇ ಇರುತ್ತೆ, ನಮ್ಮ ಕಷ್ಟಗಳು ಕೂಡ ಅಲ್ಲೇ ಇರುತ್ತೆ. ಈಡೇರಿಸ್ಬೇಕಂದ್ರೆ ಅಂತ ಸ್ಪಾಟಲ್ಲಿ ಬೇಕಾದ್ರೆ ನಮಗೆ ಜಡ್ಜ್ಮೆಂಟ್ ಬೇಕು. ಏನು ಅವ್ರು ಬಂದಿದಾರ, ಕೆಲಸ ಆಗಿದೆಯಾ ಇಲ್ವಾ, ಕ್ರಾಸ್ ಕ್ವಶನ್ ಮಾಡ್ತಾ ಇಲ್ಲ ಅವರು. ಈಗ VAಗೆ ಹೇಳ್ತಾರೆ ಅದೇನೋ ನೋಡು ಅಂತ, ಅವ್ರನ್ನ ಮತ್ತೆ ಆ ಒಂದು ದಿವಸ ಹೇಳಿದ ನಂತರ ನೆಕ್ಸ್ಟ್ ಡೇ ಕರೆದುಬಿಟ್ಟು ಆ ಕೆಲಸ ಆಯ್ತಾ ಇಲ್ಲ ಅಂದರೆ ಮತ್ತೆ ಇನ್ನೊಬ್ರಿಗೆಲ್ಲ ಸೂಚಿಸಬೇಕು. ಈ ಥರ ನಮ್ಮ ಡಿಮ್ಯಾಂಡ್ ಇದೆ. ಇದಕ್ಕೆಲ್ಲ ಪರಿಹಾರ ಆದರೆ ಮಾತ್ರನೇ ನಾವು ಮುಂದೆ ಬರೋದಕ್ಕೆ ಸಾಧ್ಯ. ನಾವು ಸ್ವತಂತ್ರ ಪಡೆದಂಗೆ ಮಂಚೇನಹಳ್ಳಿ ತಾಲೂಕು ಎಂದು ಘೋಷಣೆ ಮಾಡಿ ಮೊಟ್ಟ ಮೊದಲನೇದಾಗಿ ಮಾಡಿದರೂ ಕೂಡ ನಾವು ಹೋರಾಟದಲ್ಲಿ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಕೋಲಾರ ಈ ಥರ ಹೋರಾಟಗಳು ನಡೆಸ್ಕೊಂಡು ಬಂದಿದ್ದೀವಿ. ಆದರೆ ತಾಲೂಕಾದ್ಮೇಲೆ ಇವತ್ತು ನಮ್ಮನ್ನು ದಲಿತರು ಎಂದ ಒಂದೇ ಒಂದು ಭಾವನೆಗೆ ಮಹೇಶ್ವರಿ ಸರ್ಕಲಿಂದ ತಾಲೂಕು ಕಚೇರಿಯವರೆಗೂ ಕಾಲ್ನಡಿಗೆ ಮುಖಾಂತರ ನಡೆಸಿರೋದಕ್ಕೆ ಈ ಒಂದು ತಹಶೀಲ್ದಾರ್ ಅವರಿಗೆ ವರ್ಗಾವಣೆ ಎಲ್ಲ ಅಮಾನತು ಮಾಡಬೇಕು ಮತ್ತು ಅಟ್ರಾಸಿಟಿ ಕೇಸ್ ಹಾಕಬೇಕು. ಯಾಕಂದರೆ ನಮ್ಮ ಹೆಣ್ಮಕ್ಕಳನ್ನ 1.5 ಕಿಲೋಮೀಟರ್ನ ಇವ್ರ ಕಚೇರಿಗೆ ನಡೆದುಕೊಂಡು ಬಂದಿದ್ರು ಕೂಡ ಇದುವರೆಗೂ ಯಾವುದೇ ರೀತಿಯಲ್ಲಿ ನಾವು ಶಾಂತಿಯುತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹೋಗಲಿ, ಇವ್ರು ಬಂದ ಮೇಲೆ ಯಾವುದಾದ್ರೂ ಒಂದು ದಲಿತ ಕೇರಿಗಳಲ್ಲಿ ಒಬ್ಬ ಜಮೀನಾಗಲಿ, ಒಬ್ಬ ವೀಡಿಯೋ ಫಂಕ್ಷನ್ ಆಗಿರಲಿ, ಒಬ್ಬ ಇದು ಏನೇನು ಸರ್ಕಾರ ಸವಲತ್ತುಗಳಿದ್ದಾವೆ ಅವು ದಲಿತರಿಗೆ ಯಾವುದಾದ್ರೂ ಕೊಟ್ಟಿದ್ರೆ ಗಂಟಾಘೋಷ ನಾನು ಇಂತ ಮಾಡಿದ್ದೀನಿ ಅಂತ ತೋರಿಸ್ಲಿ, ನಾವು ಶರಣಾಗ್ತೀವಿ. ಇಷ್ಟು ದೂರ ನಾವು ನಡ್ಕೊಂಡು ಬಂದರೂ ಕೂಡ 1.5 ಕಿಲೋಮೀಟರ್ ಕೂಡ ಇನ್ನೂ ಕೆಲವರಿಗಿದೆ ಪೊಲೀಸವ್ರಿಗೆ ಧಮಕಿ ಹಾಕ್ಕೊಂಡು ನಾವು ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೊರತು ಇವರು ಸಂವಿಧಾನವನ್ನು ಓದಿಲ್ಲ. ಇವರು ಬರೀ ಹಣ ಕೊಟ್ಟು ಬಂದಿರತಕ್ಕಂಥ ಒಬ್ಬ ತಹಶೀಲ್ದಾರ್ ಆಗಿರ್ತಾರೆ. ಆದ್ದರಿಂದ ಇವರನ್ನು ಕೂಡಲೇ ಅಮಾನತು ಮಾಡಬೇಕು, ಇಲ್ಲಿ ವರ್ಗಾವಣೆ ಮಾಡಬೇಕು. ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ ನಾವು ಅಟ್ರಾಸಿಟಿ ಕೂಡ ಹಾಕಲೇಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಈ ಥರನೇ ಮಾಡಿದ್ರೆ ತಹಶೀಲ್ದಾರ್ ಅವರ ಕಚೇರಿಗೆ ಬೀಗ ಮುದ್ರೆ ಮತ್ತು ತಮಟೆ ಕಾರ್ಯಕ್ರಮ ಕೂಡ ಚಳುವಳಿ ಕಾರ್ಯಕ್ರಮ ಹಮ್ಮಿಕೊಂಡು ನಾವಂತೂ 15ನೇ ತಾರೀಕು ಇವರನ್ನು ಫ್ಲಾಗ್ ಹಾಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಯಾವುದೇ ಇವರು ಇದು ಮಾಡಿದ್ರು ಅಷ್ಟರೊಳಗೆ ಇವರನ್ನು ವರ್ಗಾವಣೆ ಮಾಡಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ದಲಿತರ ಪರವಾಗಿ. ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ, ಇಷ್ಟು ದಿನ ಇವ್ ಜೀಪ್ ಬಂದು ಅಲ್ಲಿ ತೋಟದಲ್ಲಿ ಹಾಕೋದು, ಇಲ್ಲಾಂದ್ರೆ ಬೆಡ್ದತ್ತ ಹಾಕೋದು. ಇವತ್ತು ಜೀಪು ನಾವು ದಲಿತ ಸಂಘಟನೆಗಳೆಲ್ಲ ಒಕ್ಕೂಟಕ್ಕೆ ಇಲ್ಲಿ ಸ್ಟ್ರೈಕ್ ಬಂದಿದೀವಿ ಅಂತ ಹೇಳಿದ ತಕ್ಷಣ ಜೀಪ್ ಅಡ್ಡ ಹಾಕಿದ್ದಾರೆ. ಈಗ ಮತ್ತೆ ADCನೋ ಇಲ್ಲ DC ಬರ್ತಾ ಇದೀವಿ ಅಂತ ಹೇಳೋಷ್ಟೊತ್ತಿಗೆ ಜೀಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಏನೋ ಮುಂದೆ ತೆಗಿಲ್ಲ ಅಂತ. ಬೇಡ, ಹೌದು ನೋಡ್ಲಿ. ಒಂದು ಎರಡನೇದು, ಯಾವುದೇ ಒಂದು ದಲಿತ ಸಂಘಟನೆಗಳ
ಪೂರ್ವಭಾವಿ ಸಭೆ ಕರೀತಾರೆ. ಒಂದೇ ಒಂದು ಮಾಡಿರೋದು ವರ್ಷಕ್ಕೆ ಇವ್ರು. ಸುತ್ತೋಲೆ ಏನಿದೆ 3 ಸತಿ ಮಾಡಬೇಕು, 3 ತಿಂಗಳಿಗೊಮ್ಮೆ ಒಂದು ಸತಿ ಸುತ್ತೋಲೆ ಇದೆ. ಆದರೆ 3 ತಿಂಗಳಿಗೊಮ್ಮೆ ಸುತ್ತೋಲೆ ಇದ್ದರೆ ಇವ್ರೇನು ಮಾಡಿದ್ರೆ ಒಂದೇ ಒಂದು ಪ್ರತಿಭಟನೆ ಇದು ಪೂರ್ವಭಾವಿ ಸಭೆ ಕರೆದ. ಆ ಸಭೆನು ಇವ್ರು ಹೇಳಿ ಟೈಮ್ ಬರಲ್ಲ. 11 ಗಂಟೆಗೆ ಹೇಳಿದ್ರೆ 12 ಗಂಟೆಗೆ ಬರ್ತಾರೆ. ಮತ್ತೆ ನಾಳೆ ಮೀಟಿಂಗ್ ಇದೆ ಅಂದ್ರೆ ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ನಾವೆಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಇಲ್ಲಿಗೆ ಬರ್ತೀವಿ. ಇವ್ರಿಗೇನು ಸಂಬಳ ಬರ್ತಾ ಇದೆ, AC ರೂಮಲ್ಲಿ ಕುತ್ಕೊಂಡಿರ್ತಾರೆ. ನಾವೆಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಬರ್ತಾ ಇರ್ತೀವಲ್ಲ, ನಮಗೂ ಕೋಪರೇಟಿವ್ ಕೊಡ್ಬೇಕಲ್ಲ ಅವರು. ನಾವು ಬಂದು ಅರ್ಧ ಗಂಟೆ ಕೂತಿದ್ರು ಅವ್ರು ಬರೋದೇ ಇಲ್ಲ. ಇದು ನೆಗ್ಲೆಕ್ಟ್. ಎರಡನೇದಾಯ್ತು. ಮೂರನೇದು ಮತ್ತೊಂದು ಏನ್ ಮಾಡ್ತಾರೆ, ನಾವು ಯಾವುದೇ ಒಂದು ಕೆಲಸಗಳಿಗೆ ಒಂದು ಮನವಿಗಳು ಕೊಟ್ರೆ ಇದುವರೆಗೂ ಅವರು ಪ್ರತಿಯೊಂದು ಈ ಸುಮಾರು ಈ ಚಿಕ್ಕ ತಾಲೂಕಿದ್ದು, ದೊಡ್ಡ ತಾಲೂಕು ಅಂತ ಏನಲ್ಲ, ಇವ್ರೇನ್ ಮಾಡ್ತಾರೆ, ಒಂದು ಕೆಲಸನೂ ಸ್ಪಂದಿಸಲ್ಲ. ಕೊಟ್ರೆ ಈಗ ನಾಳೆ ನೋಡ್ತೀವಿ, ನಾಡಿದ್ದು ನೋಡ್ತೀವಿ, ನಮ್ದು AC ಇದರಲ್ಲಿದೆ, ಲಾಗಿನ್ ಅಲ್ಲಿ ಇದೆ, ಈ ಆಫೀಸಲ್ಲಿ ಇದೆ, ಬದೇ ಇದೆ ತಳ್ಕೊಂಡೆ ಕಾಲಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಕೇಳಿದ್ರು ನಮ್ಮನ್ನ ದಲಿತ ಸಂಘಟನೆಗಳನ್ನು ಸ್ಪಂದಿಸೋದೇ ಇಲ್ಲ. ಆ ಮೇಡಮ್ ದಲಿತ ಸಂಘಟನೆ ಅಂದ್ರೆ ಆಗದೇ ಇಲ್ಲ ಅನ್ಸುತ್ತೆ ಬಹುಶಃ. ಹಾಗಾಗಿ ಏನಕ್ಕೆ ನೀವು ಬೇಕು, ಇಲ್ಲಿ ಪ್ರತಿಯೊಂದು ಪ್ರೋಗ್ರಾಮ್ಗೂ ದಲಿತ ಸಂಘಟನೆ ಹೆಚ್ಚಿಗೆ ಬೆಂಬಲ ಕೊಡ್ತಾ ಇರ್ತೀವಿ. ಇಲ್ಲಿ ನಾವೇ ಇಲ್ಲಿ ಸ್ಟ್ರೈಕ್ ಬೇಕು, ತಾಲೂಕ್ ಬೇಕಂತ ಎಲ್ಲಾ ಸಂಘಟನೆ ಪ್ರತಿಭಟನೆ ಮಾಡಿದೀವಿ, ತಾಲೂಕ್ ಬೇಕು ಅಂತ ಹೋರಾಟ ಮಾಡಿದ್ವಿ. ನಮ್ಮನ್ನೇ ಒಂದು ಗುರ್ತಿಸಿದ, ಇನ್ಯಾರ್ಗೋ ಕೆಲ್ಸಕ್ಕೆ ಬದ್ದ ಗುರ್ತಿಸ್ಕೊಂಡು ಇವರು ಮೀನಾಮೇಷ ಎಣಿಸ್ಕೊಂಡಿದ್ರೆ ನಾವೇನ್ ಮಾಡೋಣ? ನಮ್ಗೇನು ಸ್ಪಂದಿಸಿಲ್ಲ ಅಂದ್ರೆ ಕೂಡಲೇ ವರ್ಗಾವಣೆ ಆಗ್ಬೇಕು ಅಂತ ನಮ್ಮ ಉದ್ದೇಶ. ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ವರ್ಗಾವಣೆ ಮಾಡಿದ್ದಾರೆ. ಬೆಳಗ್ಗೆಯಿಂದ ದಲಿತ ಸಂಘಟನೆಯಿಂದ ಪ್ರತಿಭಟನೆ. ಅದಕ್ಕೆ ಮುಂದಿನ ಘಟ್ಟದಲ್ಲಿ ಯಾವ ರೀತಿ ಕ್ರಮ ಅಂದರೆ ಈಗ ಅವ್ರೇನೇನು ಕೆಲವೊಂದು ಎಲ್ಲ ಕೆಲಸಗಳಾಗಿದೆ ಪ್ರಶ್ನೆ ಮಾಡ್ತೀವಿ. ಅದನ್ನು ಮಾಡೋಕ್ಕಾಗುತ್ತೋ ಅದೆಲ್ಲ ನಮ್ಮ ಒಂದು ಏನು ಇತ್ತಿನ ಕಾನೂನು ಏನಿದೆ ಅದು ಯಾರು ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ ಅಷ್ಟೇ. ಅದರಲ್ಲಿ ಎಂತ ಇರೋದು ಅಂತ ನಾವು ಹೇಳೋಕ್ಕಾಗಲ್ಲ. ನೋಡೋಣ, ಅದನ್ನು ಫಸ್ಟು ಈಗ ನೋಡಿ ಚರ್ಚೆ ಮಾಡಿ ತಹಶೀಲ್ದಾರ್ ಜೊತೆ ಏನು ಸಮಸ್ಯೆ ಆಗ್ತದೆ ಬಗೆಹರಿಸೋಕ್ಕೆ ನಾವು ಆದಷ್ಟು ಪ್ರಯತ್ನ. ನೂತನ ತಾಲೂಕಲ್ಲಿ ಕೆಲವೊಂದು ಕಚೇರಿಗಳನ್ನ ಆರಂಭ ಆಗಿದೆ. ಅದು ಎಲ್ಲ ಈಗ ಕಾಲೇಜ್ ಸ್ಟೇಷನ್ ಇಲ್ಲೂ ಅಷ್ಟೇ, ಈಗ ಚೌಡೂರಿಗೂ ಅಷ್ಟೇ. ಮ್ಯಾಕ್ಸಿಮಮ್ ಈಗ ಏನು ಅಲ್ಲೂ ಇಒ ಅವರು ಚಾರ್ಜ್, ಇಲ್ಲೂ ಇಒ ತಹಶೀಲ್ದಾರ್ ಆಫೀಸು ಚಾಲನೆ ಆಗಿದೆ. ಈಗ ಹೆಂಗೆ ನಮಗೆ ಗೌರ್ಮೆಂಟ್ ಲೆವೆಲಲ್ಲಿ ಬೇಗ ಕ್ರಿಯೆಗಳಿಗೆ ಚಾಲನೆ ಸಿಗುತ್ತೆ, ಆ ಥರ ಅದು ಚಾಲನೆ ಆಗುತ್ತೆ. ಇಲ್ಲಿ ತಾಲೂಕು ಹಂತದಲ್ಲಿ ಅಲ್ಲಿ ಜಿಲ್ಲಾ ಹಂತದಲ್ಲಿ ಇದೇ ತಹಶೀಲ್ದಾರ್ ಅವರು ಆಗಸ್ಟ್ 15 ಫ್ಲಾಗ್ ಹಾಸ್ಟ್ ಮಾಡಿದ್ರೆ ಅವರು ಈ ಬಾಯ್ಕಾಟ್ ಮಾಡಿ ಕಪ್ಪುಗಟ್ಟೆ ಬಂದು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಜೊತೆ ಕೂತು ಮಾತಾಡ್ತೀವಿ.